ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ, ಕೊನೆಗೂ ಇಲ್ಲಿಯ ಅಚ್ಯುತ್ ಕೈಗೆ ಶಾರದಮ್ಮ ಸಿಕ್ಕಿದ್ದಾರೆ. ಈ ಕಡೆ ಅಶ್ವಿನಿಗೆ ಚೊಳ್ಳೆ ಹಣ್ಣನ್ನು ತಿನ್ಸೇ ಬಿಟ್ರೆ ಅಚ್ಯುತ್ ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ಶಾರದಮ್ಮನ ಹುಡುಕೋ ಪ್ರಯತ್ನದಲ್ಲಿದ್ದಾರೆ. ಅದರ ನಡುವೆ ಅಶ್ವಿನಿ ಕೂಡ ಇಲ್ಲಿ ಭೂಮಿ ಕಣ್ಮುಂದೆ ಕಾಣಿಸಿದ್ದಾಳೆ. ಬಟ್ ಭೂಮಿ ನೀನು ಅಶ್ವಿನಿನ ನೋಡಬೇಕು ಅನ್ನೋಷ್ಟ್ರ ಒಳಗಡೆ ಅಚ್ಯುತ್ ಭೂಮಿಯನ್ನು ಕರ್ಕೊಂಡು ಬಂದ್ಬಿಡ್ತಾರೆ. ಹಾಗಾಗಿ ಅಶ್ವಿನಿ ಕೂಡ ಕಳಸದಲ್ಲಿದ್ದಾಳ ಅನ್ನೋ ಒಂದು ವಿಷಯ ಖಾತ್ರಿ ಆಗೋದಿಲ್ಲ ಭೂಮಿಗೆ. ಇದರ ನಡುವೆ ಶಾರದಮ್ಮ ಅಶ್ವಿನಿ ಕೈಯಿಂದ ತಪ್ಪಿಸ್ಕೋತಾರೆ. ಇಲ್ಲಿ ಭೂಮಿಯನ್ನು ನೋಡಿದ್ದೆ, ಭೂಮಿ ಬಳಿಗೆ ಅಂತ ಬರ್ತಿರ್ತಾರೆ. ಬಟ್ ಮತ್ತೆ ಅಶ್ವಿನಿ ಕಡೆ ರೌಡಿಗಳನ್ನ ನೋಡಿದ್ದೆ, ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತಾರೆ. ಕೊನೆಗೂ ಅಚ್ಯುತ್ ಮತ್ತೆ ಭೂಮಿಯ ಹುಡುಕಾಟದಲ್ಲಿ ಯಾವುದೇ ರೀತಿಯ ಒಂದು ಬೆಳವಣಿಗೆ ಕಾಣಸಿಗುವುದಿಲ್ಲ. ಬಿಕಾಸ್ ಶಾರದಮ್ಮ ಮತ್ತೆ ಅಶ್ವಿನಿಯ ಕೈವಶವಾಗ್ತಾರೆ. ಅಶ್ವಿನಿ ಅಂತೂ ಶಾರದಮ್ಮನ ಮೇಲಿರೋ ಕೋಪಕ್ಕೆ ಮುಗಿಸೇ ಬಿಡಬೇಕು ಅನ್ನೋ ಒಂದು ಯೋಚನೆಗೆ ಹೋಗ್ಬಿಡ್ತಾರೆ. ಬಟ್ ಅದು ಸಾಧ್ಯ ಆಗುವುದಿಲ್ಲ. ಬಿಕಾಸ್ ಮುಗಿಸಿದ್ರೆ ಆಕೆಗೆ ಮಿತ್ತು ಅನ್ನೋದು ಅಶ್ವಿನಿಗೆ ತುಂಬ ಚೆನ್ನಾಗುತ್ತದೆ. ತಾನು ಮನಸ್ವಿನಿಯಾಗಿ ಶ್ರವಣ್ ಮನೆಗೆ ಕಾಲಿಡಬೇಕು ಅಂದರೆ ಅದು ಶಾರದಮ್ಮನಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಅಶ್ವಿನಿಗೆ ತುಂಬ ಚೆನ್ನಾಗಿ ತಿಳಿದಿರುವುದರಿಂದಾನೇ ಶಾರದಮ್ಮನ ಸಹಿಸ್ಕೋತಿದ್ದಾಳೆ. ತಾನು ಮಗಳು ಅಂತ ಹೇಳಿ ಶಾರದಮ್ಮನ ತಲೆಯಲ್ಲಿ ಹಾಕೋದಕ್ಕೆ ತುಂಬ ಅಂದರೆ ತುಂಬ ಪ್ರಯತ್ನ ಪಡ್ತಿದ್ದಾಳೆ. ಬಟ್ ಅದರಲ್ಲಿ ಫೇಲ್ ಆದ್ಲು ಅಂತಾನೆ ಹೇಳ್ಬೋದು. ಬಿಕಾಸ್ ಇಲ್ಲಿ ಶಾರದಮ್ಮ ಏನೇ ಮಾಡಿದ್ರೂ ಕೂಡ ಅಶ್ವಿನಿ ತನ್ನ ಮಗಳು ಅನ್ನೋದನ್ನು ಒಪ್ಕೊಡುವುದಕ್ಕೆ ರೆಡಿ ಇಲ್ಲ. ಆದರೂ ಕೂಡ ಅಶ್ವಿನಿ ತನ್ನ ಪ್ರಯತ್ನವನ್ನು ಬಿಡ್ತಾ ಇಲ್ಲ. ಇತ್ತ ಕಡೆ ಶ್ರವಣ್ ಮನೆಯವರು ಎಲ್ಲರೂ ಕೂಡ ಅಂಜು ಒಂದು ಎಂಗೇಜ್ಮೆಂಟ್ನ ಬಗ್ಗೆ ಮಾತನಾಡ್ತಿದ್ದಾರೆ. ಆ ಒಂದು ಅರೇಂಜ್ಮೆಂಟ್ಸಲ್ಲಿ ಇದ್ದಾರೆ, ಆ ಒಂದು ಪ್ರೋಸೆಸ್ಸಲ್ಲಿ ಇದ್ದಾರೆ. ಎಲ್ಲ ಅರೇಂಜ್ಮೆಂಟ್ಸನ್ನು ಕೂಡ ಮಾಡ್ಕೋತಿದ್ದಾರೆ. ಈ ಕಡೆ ಹೆಣ್ಮಕ್ಳಂತೂ ಜವಳಿ ಅಂಗಡಿಗೆ ಹೋದರೆ ಅದು ತಗಿರಿ ಅಂತ ಗಂಟೆ ಅಲ್ಲೇ ವೇಸ್ಟ್ ಮಾಡಿಬಿಡ್ತಾರೆ. ಮನೆಗೆ ಕರೆಸ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ನಚಿ ಮತ್ತು ಶ್ರವಣ್ ಇಬ್ಬರು ಕೂಡ ಸೇರಿಕೊಂಡು ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳನ್ನ ಎಲ್ಲರನ್ನು ಕೂಡ ರೇಗಿಸ್ತಿರ್ತಾರೆ. ಇದರ ನಡುವೆ ದಿವ್ಯಾನಿ ಅನ್ಕೋತಿದ್ದಾರೆ, ನಚ್ಚು ಜೊತೆನೆ ಅಂಜು ಮದುವೆ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಇದೆ. ಆದರೆ ಏನು ಮಾಡೋದು, ನಚ್ಚಿನ ಮದುವೆ ಆಗೋದಕ್ಕೆ ಅಂಜು ಒಪ್ಕೋತಾಳ ಅಂತಾನೆ ಅನ್ನಿಸ್ತದೆ. ಖಂಡಿತ ಹುಚ್ಚಿ ಥರ ಆಡ್ತದಾಳೆ. ಇವಳನ್ನು ನಂಬ್ಕೊಂಡ್ರೆ ಇಡೀ ಆಸ್ತಿ ನನ್ನ ಕೈ ಜಾರಿ ಹೋಗ್ಬಿಡತ್ತೇನೋ ಅಂತ ಹೇಳಿ ದೇವ್ಯಾನಿಗೆ ಭಯ ಶುರುವಾಗ್ಬಿಟ್ಟದ. ಇತ್ತ ಕಡೆ ಅಚ್ಯುತ್ ಮತ್ತೆ ಭೂಮಿ ಇಬ್ರು ಕೂಡ ರೆಸಾರ್ಟ್ ಅಲ್ಲಿ ಇದ್ದಾರೆ. ಬಿಕಾಸ್ 25th ಆನಿವರ್ಸರಿ ನಡೀತಾ ಇದೆ ಆ ಒಂದು ರೆಸಾರ್ಟ್ದು. ಹಾಗಾಗಿ ಆ ಒಂದು ಫಂಕ್ಷನ್ ಅಲ್ಲಿ ಇವರಿಬ್ರು ಭಾಗವಹಿಸಿದ್ದಾರೆ. ಭಾಗವಹಿಸಿದ್ರು ಜೊತೆಗೆ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡ್ತಾರೆ. ಇದರ ನಡುವೆ ಅಚ್ಯುತ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಹಾಗಾಗಿ ಫೋನ್ ಮಾಡೋದಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ಭೂಮಿ ಜ್ಯೂಸ್ ಅನ್ನ ಕೇಳ್ತಾಳೆ. ಬಟ್ ಪಾಪ ಅವ್ರಿಗೆ ಕಿವಿ ಸರಿಯಾಗಿ ಕೇಳಿಸದೆ ಇರುವುದರಿಂದ ಜ್ಯೂಸ್ಗೆ ಬದಲಾಗಿ ಡ್ರಿಂಕ್ಸ್ ಬೇಕು ಅಂತ ಹೇಳಿ ಡ್ರಿಂಕ್ಸ್ ತಂದು ಕೊಡ್ತಾರೆ. ಮೊದಲಲ್ಲಿ ಕುಳಿತದಾಗೆ ಅನ್ಸುತ್ತೆ, ಕೈ ಘಾಟಿದೆಯಲ್ಲ ಬೇಡ, ಆಮೇಲೆ ಈ ಜ್ಯೂಸ್ನ ಬಿಟ್ಟರೆ ಅಜ್ಜ ಸಾಹೇಬ್ರು ಬೈಬಹುದೇನೋ ಅನ್ಕೊಂಡೆ ಫುಲ್ ಕುಡಿತಾಳೆ. ನಂತರ ಫುಲ್ ಟೇಸ್ಟ್ ಇಷ್ಟ ಆಗಿಬಿಡತ್ತೆ. ಮತ್ತೆ ಏರ್ಬಿಡತ್ತೆ ಭೂಮಿಗೆ. ಒಂದೊಂದಾಗಿ ತಗೊಂಡು ಕುಡ್ದದ್ದ ಒಳಗೆ ಸೇರಿದರ ಗುಂಡುಗೆ ಡ್ಯಾನ್ಸ್ ಮಾಡೇ ಬಿಡ್ತಾಳೆ ಭೂಮಿ. ಅಷ್ಟರಲ್ಲಿ ಅಜಿತ್ ಬರ್ತಾರೆ. ಕುಡ್ದು ಚುತ್ತಾಗಿ ಇನ್ನೇನೋ ಬೀಳ್ಬೇಕು ಭೂಮಿ. ಅಷ್ಟರಲ್ಲಿ ಭೂಮಿಯನ್ನ ಅಜಿತ್ ಬಂದು ಕಾಪಾಡ್ತಾರೆ. ತದನಂತರ ಅಲ್ಲಿರ್ತಕ್ಕಂಥ ವೇಚರ್ ಬಂದಿದೆ, ಸಾರಿ ಸರ್, ನಮ್ಮ ಹುಡುಗಂಗೆ ಸರಿಯಾಗಿ ಕಿವಿ ಕೇಳಿಸೋದಿಲ್ಲ, ಹಾಗಾಗಿ ನಿಮ್ಮ ಹೆಂಡತಿ ಬೇರೆ ಏನೋ ಹೇಳಿದ್ರೆ ಇವನೇನೋ ಅನ್ಕೊಂಡು ಡ್ರಿಂಕ್ಸ್ ಕೊಟ್ಬಿಟ್ಟಿದ್ದಾನೆ ಅಂತ ತಿಳಿಸ್ತಾರೆ. ನಂತರ ಇಲ್ಲಿ ಭೂಮಿಯನ್ನ ಅಜ್ಜದ ರೂಮಿಗೆ ಕರ್ಕೊಂಡು ಹೋದ್ರೆ ಭೂಮಿ ಅಂತೂ ಕಂಟ್ರೋಲಿಗೆ ಸಿಗ್ತಿಲ್ಲ. ಮತ್ತಿನಲ್ಲಿ ಏನೇನೋ ಮಾತಾಡ್ತಿದ್ದಾಳೆ, ಹುಚ್ಚಿ ಥರ ಆಡ್ತಿದ್ದಾಳೆ. ಅಜಿತ್ನ ಕೂಡ ಹುಚ್ಚ ಅಂತ ಹೇಳ್ತಿದ್ದಾಳೆ. ಡ್ಯಾನ್ಸ್ ಮಾಡು ಅಂತ ಹೇಳ್ತಾಳೆ. ಅಜಿತ್ ಕೈಯಿಂದ ಡ್ಯಾನ್ಸ್ ಮಾಡಿಸ್ತಾಳೆ. ತಾನು ಕೂಡ ಡ್ಯಾನ್ಸ್ ಮಾಡ್ತಾಳೆ. ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾಳೆ, ತಲೆಗೆ ತೋಚ್ದಂಗೆ ನಡ್ಕೋತಿದ್ದಾಳೆ. ನಿಜಕ್ಕೂ ಕೂಡ ಅದನ್ನೆಲ್ಲ ನೋಡಿದ್ದೆ ಅಜಿತ್ಗೆ ಏನು ಹೇಳಬೇಕು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇದರ ನಡುವೆ ಭೂಮಿಯ ಕ್ಯೂಟ್ನೆಸ್ ಕೂಡ ಇಲ್ಲಿ ಅಜಿತ್ಗೆ ಇಷ್ಟ ಆಗ್ತದೆ ಅಂತಾನೆ ಹೇಳ್ಬೋದು. ಎತ್ತ ಕಡೆ ಶ್ರವಣ್ ಅವರು ಅಂಶು ಮದುವೆಯ ಬಗ್ಗೆ ಮಾತಾಡುವ ಸಂದರ್ಭದಲ್ಲಿ ಅವರಿಗೆ ತನ್ನ ಮಗಳು ಹಾಗೆ ಹೆಂಡತಿ ನೆನಪಾಗತ್ತೆ. ಇವತ್ತು ಶಾರದಾ ಕೂಡ ಇದ್ದಿದ್ರೆ ತುಂಬ ಚೆನ್ನಾಗಿ ಓಡಾಡ್ತಾ ಇದ್ಲು. ಇದನ್ನೆಲ್ಲವನ್ನೂ ಕೂಡ ಅವಳೇ ನೋಡ್ಕೋತಾ ಇದ್ಲು. ಜೊತೆಗೆ ಅವಳು ಸಿಕ್ಕಿದ್ರೆ ನನ್ನ ಮಗಳು ಎಲ್ಲದಾಳೆ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ. ಆದಷ್ಟು ಬೇಗ ನನ್ನ ಹೆಂಡತಿ ಮಗು ನನಗೆ ಸಿಗುವ ಹಾಗೆ ಮಾಡುತ್ತದೆ ಅಂತ ಹೇಳಿ ಶ್ರವಣ್ ಕೇಳ್ಕೊತಾರೆ. ತದನಂತರ ಇಲ್ಲಿ ಸಂಗೀತವ್ರನ್ನ ಅಲ್ಲಿ ಅವತ್ತು ಭಾವ ತಗೊಂಡು ಬಂದಿದ್ರಲ್ವಾ ಭೂಮಿಗೆ ಮನಸ್ವಿನಿಗೆ ಸಂಬಂಧಪಟ್ಟಂತ ವಸ್ತುಗಳು ಅದು ಎಲ್ಲದಾವೆ ಅಂತ ಕೇಳಿದ್ರೆ ಅದನ್ನ ನಾನು ದೇವ್ಯಾನಿ ಕೊಟ್ಟಿದ್ದೆ. ದೇವ್ಯಾನಿ ನಿನ್ನ ಹತ್ರನೇ ಇತ್ತಲ್ವಾ ಅಂತ ಸಂಗೀತ ಅವರು ಹೇಳಿದಾಗ ಹೌದು ನನ್ನ ಹತ್ರನೇ ಇರಬಹುದೇನೋ ಅಂತ ಹೇಳ್ತಾರೆ. ಹಾಗಿದ್ರೆ ಸ್ವಲ್ಪ ತಂದು ಕೊಡ್ತೀಯ ದೇವ್ಯಾನಿ, ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಅಂತ ಹೇಳಿ ಶ್ರವಣ್ ಕೇಳಿದಾಗ ಅಯ್ಯೋ ಅದಕ್ಕೆ ಆಗ್ಬಾವ ಸಾರಿ ಕೇಳ್ತಾ ಇದ್ದೀರಾ, ತಂದು ಕೊಡ್ತೀನಿ ಇರಿ ಅಂತ ಹೋಗಿದೆ. ತಗೊಂಡು ಬಂದು ಕೊಡ್ತಾರೆ. ಇದು ಗೆಜ್ಜೆಗಳು ಅದು ಇದು ಅಂತ ತೋರಿಸಿ ಕೊಡ್ತಾರೆ. ಅದನ್ನ ನೋಡ್ತಿದ್ದಾಗೆ ಫುಲ್ ಎಮೋಷನಲ್ ಆಗ್ತಿದ್ದಾರೆ ಶ್ರವಣ್. ನಂತರ ಇದನ್ನ ನಾನೇ ಇಟ್ಕೊಳ್ಳ ದೇವಿ
ದೇವ್ಯಾನಿ ಅಂದಾಗ ದೇವ್ಯಾನಿಗೆ ಶಾಕ್ ಆಗುತ್ತೆ. ಏನಪ್ಪ ಇದು, ಇದೇನಾದ್ರು ಇವ್ರ ಹತ್ರ ಇದ್ದು ಈ ವಸ್ತುಗಳನ್ನ ಭೂಮಿ ಏನಾದರೂ ನೋಡಿದ್ರೆ ಖಂಡಿತವಾಗ್ಲೂ ಕೂಡ ಎಡವಟ್ಟು ಆಗಿಬಿಡತ್ತೆ, ನನ್ನ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗಿಬಿಡತ್ತೆ ಅಂತ ಅಂದ್ಕೊಂಡು ಮನಸ್ಸಿನಲ್ಲೇ ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ. ಇದರ ನಡುವೆ ಅಜ್ಜಿ ಅಂತೂ ನೋಡು ಶ್ರವಣ, ಅದು ನಮ್ಮ ಮನಸ್ವಿನಿಗೆ ಸಂಬಂಧಪಟ್ಟಂಥದ್ದು, ಅದನ್ನು ನೀನು ತುಂಬ ಸೇಫಾಗಿ ಇಟ್ಕೊಂಡು ಅವಳು ಬಂದ ತಕ್ಷಣ ಅವಳಿಗೆ ಕೊಟ್ಬಿಡ್ಬೇಕು ಆಯ್ತಾ ಅಂದಾಗ, ಖಂಡಿತ ಅಮ್ಮ, ಬಂದ ತಕ್ಷಣ ಮನಸ್ವಿನಿಗೆ ಕೊಡ್ತೀನಿ ಅದನ್ನು ಅಂತ ಹೇಳಿ ಶ್ರವಣ್ ಅವರು ಕೂಡ ಹೇಳ್ತಾರೆ. ಅತ್ತ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ರೂಮಲ್ಲಿದ್ದಾರೆ. ಈ ಕಡೆ ಭೂಮಿ ಅಂತೂ ಅಜಿತ್ನ ತುಂಬ ಗೋಳಿ ಕೂತಿದ್ದಾರೆ. ಹಾಗೆ ಪ್ರಜ್ಞೆ ತಪ್ಪಿ ಹೋಗುತ್ತೆ. ಹಾಗೇನೆ ಇಲ್ಲಿ ಅಜಿತ್ ಭೂಮಿಯನ್ನು ಮಲಗಿಸ್ತಾರೆ. ನಂತರ ಅವರ ಫಸ್ಟ್ ನೈಟ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಕನಸನ್ನೇ ಕಾಣ್ತಿದ್ದಾರೆ ಭೂಮಿ ಜೊತೆಯಾಗಿ ಇಲ್ಲಿ ಅಜಿತ್ ಅಂತಾನೆ ಹೇಳ್ಬೋದು. ಈ ಕಡೆ ಭೂಮಿ ಕೂಡ ಅಜಿತ್ನನ್ನು ಒಪ್ಪಿದ್ದಾಗಿದೆ. ಬಟ್ ಇದೆಲ್ಲವೂ ಕೂಡ ಅಜಿತ್ನ ಕನಸಾಗಿತ್ತು. ಜೊತೆಗೆ ಇಲ್ಲಿ ಅಜಿತ್ ಭೂಮಿಯನ್ನು ನೋಡು ಭೂಮಿ, ನಾನು ಯಾವಾಗಲೂ ಕೂಡ ನನ್ನ ಪ್ರೀತಿಯನ್ನು ನಿನ್ನ ಹತ್ರ ಹೇಳ್ಕೊಳ್ಳೋಕೆ ಅಂತ ಬರ್ತೀನಿ, ಪ್ರತಿ ಬಾರಿ ಕೂಡ ಹೀಗೇನೆ ಆಗ್ತದೆ, ಯಾವಾಗ ನನಗೆ ಯೋಗ ಇದೆ ನಿನ್ನ ಹತ್ರ ನನ್ನ ಪ್ರೀತಿಯನ್ನು ಹೇಳ್ಕೊಳ್ಳೋದಕ್ಕೆ ಅಂತ ಹೇಳಿ ಅಜಿತ್ ಯೋಚನೆ ಮಾಡ್ತಿದ್ದಾರೆ. ಇತ್ತ ಕಡೆ ಅಶ್ವಿನಿಯ ಕಪಿಮುಷ್ಟಿಯಲ್ಲಿರ್ತಕ್ಕಂಥ ಶಾರದಮ್ಮ ಒಂದು ಬಂಡೆಕಲ್ಲಿನ ಮೇಲೆ ಮಲಗಿರ್ತಾರೆ. ಎಚ್ಚರವಾಗತ್ತೆ, ಎಲ್ಲರನ್ನ ಕೂಡ ನೋಡ್ತಿದ್ದಾರೆ. ಎಲ್ಲರೂ ಒಂದೊಂದು ಕಡೆ ಇದ್ದಾರೆ. ಈ ಕಡೆ ಅಶ್ವಿನಿ ಕಡೆ ರೌಡಿಗಳಿದ್ದಾರೆ. ಇಲ್ಲಿ ಆಕೆಯನ್ನು ನೋಡ್ಕೊಳ್ತಕ್ಕಂಥ ಆ ಯಮ್ಮ ಮತ್ತು ಇನ್ನೊಬ್ಬರು ಸ್ವಲ್ಪ ದೂರ ಎಲ್ಲೋ ಹೋಗಿದ್ದಾರೆ. ಅದೇ ಒಂದು ಸಮಯವನ್ನು ನೋಡಿದಂಥ ಶಾರದಮ್ಮ, ಇದೇ ಸರಿಯಾದ ಸಮಯ, ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಹೇಳಿದ್ದೆ. ಯಾರಿಗೂ ಕಾಣ್ದಾಗೆ ಅಲ್ಲಿಂದ ಓಡಿ ಹೋಗಿ ತಪ್ಪಿಸ್ಕೋತಾರೆ. ನಂತರ ಅವನ್ನ ನೋಡ್ಕೊಳ್ತಕ್ಕಂತಹ ಲೇಡಿ ಬಂದಿದೆ. ಅಶ್ವಿನಿ ಮೇಡಮ್, ಆ ಯಮ್ಮ ಕಾಣಿಸ್ತಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಅಂದಾಗ ಅಶ್ವಿನಿ ರೆಬಲ್ ಆಗಿದೆ, ಕೆನ್ನೆಗೆ ರಪ್ಪಂತ ಬಾರಿಸ್ತಾರೆ. ಪ್ರತಿ ಬಾರಿ ಕೂಡ ಹೀಗೆ ಮಾಡ್ತಿದ್ಯಾ, ನಿನ್ನಿಂದಾಗಿ 2ನೇ ಬಾರಿ ತಪ್ಪಿಸ್ಕೋತಿರೋದು, ತುಂಬ ಕೇರ್ಫುಲ್ ಆಗಿ ಜೊತೆಲಿ ನಿಂತು ನೋಡ್ಕೋಬೇಕು ಅಂತ ಹೇಳಿದ್ರು ಕೂಡ ಈ ರೀತಿ ಮಾಡಿಬಿಟ್ರಲ್ಲ, ಮೊದಲು ಎಲ್ಲಿ ಹೋಗಿದಾಳೋ ಅಲ್ಲಿ ಹೋಗಿ ಹುಡ್ಕೊಂಡು ಬರಲೇಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಂದೊಂದು ದಿಕ್ಕಲ್ಲಿ ಹೋಗ್ತಿದ್ದಾರೆ. ಈ ಕಡೆ ಅಚ್ಯುತ್ ಮತ್ತು ಭೂಮಿ ಕೂಡ ಹೊರಗಡೆ ಬಂದಿದೆ. ಆ ಒಂದು ಟಿ ಸ್ಟ್ರೀಟ್ ಹತ್ರ ನಿಂತ್ಕೊಂಡು ಮಾತನಾಡ್ತಿದ್ದಾರೆ. ಶಾರದಮ್ಮನ ಹುಡ್ಕೋ ಪ್ರಯತ್ನವಾಗಿಯೇ ಅವರ ಮಾತುಕತೆ ನಡೀತದೆ. ಪೊಲೀಸ್ ಅವ್ರ ಜೊತೆ ಕೂಡ ಕಾಂಟ್ಯಾಕ್ಟ್ ಅಲ್ಲಿದ್ದಾರೆ. ಇದರ ನಡುವೆ ಶಾರದಮ್ಮ ಆ ಕಾರಿನ ಹತ್ರನೇ ಓಡಿ ಬರ್ತಾರೆ. ಅಶ್ವಿನಿ ಕೂಡ ಅವರನ್ನ ನೋಡಿದ್ದೆ ಚೇಸ್ ಮಾಡೋಕೆ ಮುಂದಾಗ್ತಿದ್ದಾಳೆ. ಅಷ್ಟರಲ್ಲಿ ಶಾರದಮ್ಮ ಬಂದಿದ್ದೆ ಅಜಿತ್ ಕಾರನ್ನ ಡಿಕ್ಕಿಯನ್ನ ಹತ್ಕೊಂಡ್ಬಿಡ್ತಾರೆ. ಅದನ್ನ ಅಶ್ವಿನಿ ನೋಡಿದ್ದೆ, ಅಜಿತ್ನ ಕೂಡ ನೋಡ್ತಾಳೆ. ಏನಪ್ಪಾ ಇದು, ಅಜಿತ್ ಕಾರನ್ನೇ ಹೊಕ್ಕೊಂಡ್ರಲ್ಲ, ಏನು ಮಾಡಲಿ ನಾನು, ಏನು ಆಗಬಾರ್ದಿತ್ತು, ಅದೇ ನಡೆದು ಹೋಯ್ತಲ್ಲ, ಇಲ್ಲ ಈ ರೀತಿ ಆಗಬಾರ್ದಿತ್ತು, ಹೇಗಾದರೂ ಮಾಡಿ ನಾನು ಆಕೆಯನ್ನು ಅಲ್ಲಿಂದ ಕರ್ಕೊಂಡು ಬರಲೇಬೇಕು. ಇನ್ನೂ ಕೂಡ ಅಜಿತ್ಗೆ ಗೊತ್ತಿಲ್ಲ ಆಕೆ ಅವನ ಕಾರಲ್ಲಿ ಕೂತ್ಕೊಂಡಿದ್ದಾರೆ ಅನ್ನೋದು ಅಂತ ಹೇಳಿ ಅಶ್ವಿನಿ ಅಲ್ಲಿಂದ ಬರ್ತಿರ್ತಾಳೆ. ಅಷ್ಟರಲ್ಲಿ ಅಜಿತ್ ಮತ್ತೆ ಭೂಮಿ ಅಲ್ಲಿಂದ ಕಾರ್ ತಗೊಂಡು ಹೊರಟೆ ಬಿಡ್ತಾರೆ. ಕೊನೆಗೂ ಇಲ್ಲಿ ಅಶ್ವಿನಿ ಎಷ್ಟು ಚೀಸ್ ಮಾಡಿದ್ರು ಕೂಡ ಅಜಿತ್ ಮತ್ತೆ ಭೂಮಿಯ ಕೈಯಿಂದ ಶಾರದಮ್ಮನ್ನ ತನ್ನ ಕಪಿಮುಷ್ಟಿಗೆ ತಗೊಳ್ಳೋದ್ರಲ್ಲಿ ಅಶ್ವಿನಿ ಸೋಲ್ತಿದ್ದಾಳೆ. ಹಾಗಾದ್ರೆ ಅಜಿತ್ ಭೂಮಿ ರೆಸಾರ್ಟ್ಗೆ ಹೋಗ್ತಿದ್ದಾರೆ. ಅದೇ ರೆಸಾರ್ಟ್ಗೆ ಇಲ್ಲಿ ಅಶ್ವಿನಿ ಎಂಟ್ರಿ ಕೊಡ್ತಿದ್ದಾಳೆ. ಹಾಗಾದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.